ಕರ್ನಾಟಕ ಕಾಂಗ್ರೆಸ್ ಕಡೆಗೆ ಹೈಕಮಾಂಡ್ ಚಿತ್ತ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಗಮನ ಈಗ ಕೇರಳದತ್ತ ನೆಟ್ಟಿದೆ. ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇರುವ ಕೇರಳದತ್ತ ದೃಷ್ಟಿಕೋನವನ್ನ ಹರಿಸ್ತಾ ಇದೆ ಹೈಕಮಾಂಡ್ ಸದ್ಯಕ್ಕೆ. ಕೇರಳ ಗೆದ್ದು ಯುಡಿಎಫ್ ಸರ್ಕಾರವನ್ನ ರಚಿಸುವಂತಹ ರಣತಂತ್ರವನ್ನ ಹಿಡಿತಾ ಇದೆ. ಕೇರಳ ಮುಖ್ಯಮಂತ್ರಿ ಆಯ್ಕೆ ಸಮಸ್ಯೆ ಬಗೆಹರಿಸುವಂತಹ ಆದ್ಯತೆ ಇರುವಂತಹ. ಸೊ ಹೀಗಾಗಿ ಕರ್ನಾಟಕದ ನಾಯಕತ್ವದ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಿಎಂ ಬದಲಾಗಲ್ಲ, ಡಿಸಿಎಂ ಕೂಡ ಬದಲಾಗಲ್ಲ. ಆ ಕಡೆಗೆ ಸದ್ಯಕ್ಕೆ ಹೋಲ್ಡ್. ಸೊ ಕರ್ನಾಟಕದ ಕಾಂಗ್ರೆಸ್ ಕಡೆಗೆ ಹೈಕಮಾಂಡ್ ಚಿತ್ತ ಇಲ್ಲ. ಈಗ ಬೇರೆ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಗಮನ ಈಗ ಕೇರಳದತ್ತ ನೆಟ್ಟಿದೆ. ಯಾಕಾಗಿ? ಬಿಕಾಸ್ ಗೆಲ್ಲುವಂತಹ ಸಾಧ್ಯತೆಗಳು ಕೇರಳದತ್ತ ಇರೋದ್ರಿಂದ ಹೈಕಮಾಂಡ್ ದೃಷ್ಟಿಕೋನ ಆ ಕಡೆಗೆ ನೆಟ್ಟಿರುವಂತದ್ದು. ಗೆಲ್ಲುವ ಕೇರಳದ ಕಡೆಗೆ ಹೈಕಮಾಂಡ್ ನಾಯಕರು ಕಣ್ಣಿಟ್ಟಿದ್ದಾರೆ. ಕೇರಳ ಗೆದ್ದು ಯುಡಿಎಫ್ ಸರ್ಕಾರವನ್ನ ರಚಿಸುವಂತಹ ರಣತಂತ್ರವನ್ನ ಹಿಡಿತಾ ಇದೆ. ಕೇರಳ ಮುಖ್ಯಮಂತ್ರಿ ಆಯ್ಕೆ ಸಮಸ್ಯೆ ಬಗೆಹರಿಸೋದಕ್ಕೆ ಆದ್ಯತೆ ಕೂಡ ಇದೆ. ಹೀಗಾಗಿ ಈ ಕಾರಣದಿಂದಾಗಿ ಕರ್ನಾಟಕದ ನಾಯಕತ್ವದ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆದ್ಯತೆ ಇಲ್ಲ. ಅಶ್ವವೇಗದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಹೈಕಮಾಂಡ್ ತಲೆಯಲ್ಲಿ ಏನ್ ಓಡ್ತಾ ಇದೆ, ಯಾವ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ, ಕಂಪ್ಲೀಟ್ ಆದಂತಹ ಇಂಚು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಏನಾಗಬಹುದು ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇತ್ತು. ನಿನ್ನೆ ದೆಹಲಿಯ ಭೇಟಿ, ಅದಾದ ನಂತರ ಸಿದ್ದರಾಮಯ್ಯನವರ ಭೇಟಿ, ಅದಾದ ನಂತರ ತ್ರಿಮೂರ್ತಿಗಳ ಭೇಟಿ, ಮಾತುಕತೆ ಚರ್ಚೆ, ಪಿನ್ ಟು ಪಿನ್ ಹೈಕಮಾಂಡ್ ಏನಾಯ್ತು ಅನ್ನುವಂತಹ ವಿಚಾರವನ್ನ ಮೂಡಿಸಿದ್ದು. ಸೊ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಬೆಳಗ್ಗೆ ಒಂದು ರೀತಿಯಾದಂತಹ ಕನ್ಫ್ಯೂಷನ್ಸ್ ಇತ್ತು, ಏನಾಗಬಹುದು ಅನ್ನುವಂಥದ್ದು. ಸೊ ತ್ರಿಮೂರ್ತಿಗಳ ಭೇಟಿ ಆಗಿರ್ಬೋದು, ಸಿದ್ದರಾಮಯ್ಯನವರನ್ನ ಹೋಗಿ ಭೇಟಿ ಮಾಡಿದಾಗಿರ್ಬೋದು, ಹರಿಪ್ರಸಾದ್ ಅವರು. ಸೊ ಏನೋ ಒಂದು ಆಗಬಹುದು, ಏನೋ ಚೇಂಜಸ್ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಇದೀಗ ಕಂಪ್ಲೀಟ್ ಹೈಕಮಾಂಡ್ ಚಿತ್ತ ಕೇರಳದತ್ತ ಅನ್ನುವಂಥದ್ದಿದೆ. ಬಿಕಾಸ್ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಹ ಭರವಸೆ. ಸೊ ಆ ಕಡೆಗೆ ಒಲವನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಸೊ ಇದರ ಬಗ್ಗೆ ನಿಮಗೆ ಇರುವಂತಹ ಇಂಚು ಮಾಹಿತಿ, ಕಂಪ್ಲೀಟ್ ಡೀಟೇಲ್ಸ್ ಏನು ದೀಪಾ? ರೋಜಾ, ಸದ್ಯಕ್ಕಂತೂ ಬದಲಾವಣೆ ಕುರಿತು ಯಾವುದೇ ರೀತಿಯಾದಂತಹ ಸ್ಪಷ್ಟತೆಯಿಂದ ಹೈಕಮಾಂಡ್ ನಾಯಕರು ನೀಡ್ತಿಲ್ಲ. ಅಟ್ಲೀಸ್ಟ್ ಪಂಚರಾಜ್ಯಗಳ ಚುನಾವಣೆ ಬಳಿಕ ಆದ್ರೂ ಏನಾದ್ರೂ ಬದಲಾಗುತ್ತೆ ಅಂತ ಅನ್ಕೊಂಡಿದ್ರು, ಅದು ಕೂಡ ಆಗೋದು ಡೌಟ್ ಅನ್ನುವಂತಹದ್ದು ಗೊತ್ತಾಗ್ತಿದೆ. ಕಾರಣ ಇಷ್ಟೇ, ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದಂತಹ ಒಂದು ಹೇಳಿಕೆ ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಸಿಕ್ಕಂಗಾಗಿದೆ. ಅಂದ್ರೆ ಸದ್ಯಕ್ಕಂತೂ ಹೈಕಮಾಂಡ್ ಬದಲಾವಣೆಯ ಮೂಡ್ ನಲ್ಲಿ ಇಲ್ಲ ಅನ್ನುವಂತಹದ್ದು. ಯಾಕಂದ್ರೆ ಇರುವಂತಹ ಈಗ ಹಿಂದ ನಾಯಕರಿದ್ದಾರೆ, ಇದನ್ನ ಬದಲಾವಣೆ ಮಾಡಿದ್ರೆ ಮುಂಬರುವಂತಹ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹದ್ದು. ಇದರ ಮಧ್ಯೆ ಈಗ ಕೇರಳದಲ್ಲಿ ಗೆಲುವಿನ ಸಾಧ್ಯತೆಯನ್ನ ನೋಡ್ತಾ ಇದ್ದಾರೆ. ಕೇರಳದ ಹೆಚ್ಚು ಗಮನ ಹರಿಸಿರುವಂತಹದ್ದು. ಜೊತೆಗೆ ಯುಡಿಎಫ್ ಸರ್ಕಾರವನ್ನ ರಚಿಸುವ ರಣತಂತ್ರಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದಿಷ್ಟು ಅಲ್ಲಿ ಕಾರ್ಯಗತ ಆಗಿರೋದ್ರಿಂದ ರಾಜ್ಯದ ನಾಯಕತ್ವದ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಚೇಂಜಸ್ ಅನ್ನುವಂತಹದ್ದು ಇಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ರೋಜಾ, ರೈಟ್. ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಸಿದ್ದು ಸ್ಥಾನದಲ್ಲಿ ನೋ ಚೇಂಜ್, ಡಿಕೆ ಸ್ಥಾನವೂ ಕೂಡ ಬದಲಾಗೋದಿಲ್ಲ. ಕಂಪ್ಲೀಟ್ ಆಗಿ ಹೈಕಮಾಂಡ್ ಚಿತ್ತ ಇದೀಗ ಕೇರಳ ದತ್ತ ನೆಟ್ಟಿದೆ. ಸೊ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ಯೂರಿಯಾಸಿಟಿಗೆ ಇದೀಗ ಸದ್ಯಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಮುಂದೇನಾಗುತ್ತೋ ಕಾದ್ ನೋಡಬೇಕು. ಸೊ ಸದ್ಯಕ್ಕಂತೂ ನಾಯಕತ್ವದ ವಿಚಾರ ಬದಲಾವಣೆ ಯಾವುದು ಕೂಡ ಆಗೋದೇ ಇಲ್ಲ ಅನ್ನುವಂಥದ್ದು 100% ಖಚಿತ ಆಗಿದೆ ಇದೀಗ.